ವೀಕ್ಷಕರೇ, ಇತ್ತೀಚೆಗಷ್ಟೇ ಅಂದರೆ ಮೇ 5ರಂದು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತು. ಆ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಸುಪ್ರೀಂ ಕೋರ್ಟ್ ಏನೆಂದು ಹೇಳಿತು ಎಂದರೆ, ಇಫ್ ರೈಟ್ ಟು ಸ್ಪೀಡಿ ಟ್ರಯಲ್ ವಯೋಲೇಟೆಡ್ ಬೈಲ್ ಮಸ್ಟ್ ಬಿ ಕನ್ಸಿಡರ್ಡ್ ರಿಗಾರ್ಡಿಂಗ್ಲೆಸ್ ಆಫ್ ಕ್ರೈಮ್ಸ್ ಸೀರಿಯಸ್ನೆಸ್ ಸುಪ್ರೀಂ ಕೋರ್ಟ್. ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟಿತ್ತು. ಈ ಒಂದು ಸ್ಟೇಟ್ಮೆಂಟ್ನ ಅರ್ಥ ಏನೆಂದು ನೋಡೋದಾದರೆ, ಯಾವುದೇ ಒಂದು ಕ್ರೈಮ್ನ ವಿಚಾರಣೆ ಅಥವಾ ಟ್ರಯಲನ್ನು ಮುಗಿಸುವಾಗ ಕೋರ್ಟ್ ಆಗಲಿ ಅಥವಾ ಪೊಲೀಸೇ ಆಗಲಿ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳುವಂತಿಲ್ಲ. ಕೇಸ್ ಎಷ್ಟೇ ಕೂಡ ಸೀರಿಯಸ್ ಆದರೂ ಆರೋಪಿಗೆ ಬೇಲನ್ನು ನೀಡತಕ್ಕದ್ದು. ಈ ಒಂದು ಆದೇಶವನ್ನು ನೋಡುವಾಗ ನಟ ದರ್ಶನ್ ಅವರಿಗೆ ಈ ಒಂದು ಕೇಸ್ನಲ್ಲಿ ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬಹುದು. ಯಾಕೆಂದರೆ ವೀಕ್ಷಕರೇ, ನಟ ದರ್ಶನ್ ಹಾಗೂ ರೇಣುಕಾಸ್ವಾಮಿ ಅವರ ಕೇಸ್ನ ಟ್ರಯಲ್ ಪ್ರಾರಂಭವಾಗಿದ್ದು, ಆದರೆ ವಿಚಾರಣೆ ಮುಗಿಯಲು ಇನ್ನೂ 2-3 ವರ್ಷ ಬೇಕಾಗುತ್ತದೆ ಎಂದು ಎನ್ನಲಾಗುತ್ತಿದೆ. ಈ ಒಂದು ಕಾರಣದಿಂದಾಗಿ ನಟ ದರ್ಶನ್ ಅವರಿಗೆ ಆದಷ್ಟು ಬೇಗ ಬೇಲ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಇವೆ.